ಹಾಯ್ ಫ್ರೆಂಡ್ಸ್, ಮಾನವ ಜಗತ್ತು ವಿಸ್ಮಯ. ಯಾಕಂದರೆ ಈ ಕಂಪ್ಯೂಟರ್ ಯುಗದಲ್ಲೂ ಕೂಡ ಟೆಕ್ನಾಲಜಿ ಎಷ್ಟೇ ಮುಂದುವರೆದರೂ ಈ ಮನುಷ್ಯರ ಜೀವವನ್ನು ಉಳಿಸಲು ಅಥವಾ ಮರಳಿ ಬದುಕಿಸಲು ಸಾಧ್ಯವಿಲ್ಲ. ಟೆಕ್ನಾಲಜಿಯನ್ನು ಮಾನವನು ಅಭಿವೃದ್ಧಿಪಡಿಸಿದ, ಆದರೆ ಆ ಟೆಕ್ನಾಲಜಿ ಈ ಮನುಷ್ಯರ ಜೀವವನ್ನು ಮರಳಿ ನೀಡಲು ಸಾಧ್ಯವಿಲ್ಲ. ಫ್ರೆಂಡ್ಸ್, ಟೈಟಾನಿಕ್ ಬಗ್ಗೆ ಗೊತ್ತೇ ಇದೆ. ಈ ಟೈಟಾನಿಕ್ ಮುಳುಗಿ ಇಂದಿಗೆ 111 ವರ್ಷಗಳು ಕಳೆದಿವೆ. ಆಗಿನ ಕಾಲದಲ್ಲೇ ಈ ಶಿಪ್ ಮೋಸ್ಟ್ ಲಕ್ಸುರಿಯಸ್ಟ್ ಶಿಪ್. ಈ ಶಿಪ್ ಸೌತ್ ಆಂಪ್ಟನ್ ಇಂದ ನ್ಯೂಯಾರ್ಕ್ಗೆ ತೆರಳುತ್ತಿತ್ತು. ಆ ಮಾರ್ಗ ಮಧ್ಯೆ ಮುಳುಗಿ ಹೋಯಿತು. ಅಲ್ಲೂ ಕೂಡ ಎಷ್ಟೋ ಮಂದಿ ತಮ್ಮ ಪ್ರಾಣಗಳನ್ನ ಕಳೆದುಕೊಂಡರು. ಮೋಸ್ಟ್ಲಿ ಟೈಟಾನಿಕ್ ಅಂದ್ರೆ ಮರಣದ ಆಮಂತ್ರಣವಿರಬೇಕು. ಯಾಕಂದ್ರೆ ಇತ್ತೀಚೆಗಷ್ಟೇ ಟೈಟಾನಿಕ್ನ ಅವಶೇಷಗಳ ವೀಕ್ಷಣೆಗೆಂದು ಹೊರಟ ಆ 5 ಜನ ಯಾತ್ರಿಕರು ಕೂಡ ಸಾವನ್ನಪ್ಪಿದ್ದಾರೆ. ಇದು ನಿಜಕ್ಕೂ ನಿಗೂಢ. ಆ ಅವಶೇಷಗಳನ್ನ ನೋಡಲು ಈ 5 ಜನ ಯಾತ್ರಿಕರು ಹೊರಡ್ತಾರೆ. ಆದರೆ ಟೈಟಾನಿಕ್ ಬೆನ್ನಲ್ಲೇ ಇವರು ಕೂಡ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಆ ಓಷಿಯನ್ ಗೇಟ್ ಕಂಪನಿ ತಯಾರಿಸಿದ ಆ ಸಬ್ಮೆರಿನ್ ಒಳಗೆ ಏನಾಯಿತು? ಏನಾದರೂ ಟೈಟಾನಿಕ್ ಶಿಪ್ ಕೆಳಗೆ ಸಿಕ್ಕಿ ಹಾಕಿಕೊಂಡಿದ್ದಾರಾ, ಅಥವಾ ಸಮುದ್ರ ಆಳದಲ್ಲಿರುವ ಒತ್ತಡಕ್ಕೆ ಏನಾದರೂ ಸತ್ತು ಹೋಗಿದ್ದಾರಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿ ಇರುತ್ತದೆ. ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆಯ ತನಕ ನೋಡಿ. ಹಾಗಾದರೆ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ಸ್ಟಾರ್ಟ್ ದ ವಿಡಿಯೋ. 111 ವರ್ಷಗಳ ಹಿಂದೆ, ಅಂದರೆ 1912ರಲ್ಲಿ ಪ್ರಪಂಚದ ಅತಿ ದೊಡ್ಡ ಹಡಗಾದ ಟೈಟಾನಿಕ್ ತನ್ನ ಮೊದಲ ಪ್ರಯಾಣದಲ್ಲೇ ಮಂಜುಗಡ್ಡೆಗೆ ಡಿಕ್ಕಿ ಹೊಡೆದು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಮುಳುಗಿ ಹೋಗುತ್ತದೆ. ಇದರಲ್ಲಿ 2244 ಪ್ರಯಾಣಿಕರಿರ್ತಾರೆ. ಅದರಲ್ಲಿ 700 ಮಂದಿ ಮಾತ್ರ ಬದುಕುಳಿತಾರೆ. ಮಿಕ್ಕ 1500ಕ್ಕೂ ಹೆಚ್ಚು ಜನ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಸತ್ತು ಹೋಗ್ತಾರೆ. ಈ ಘೋರ ಪ್ರಮಾದವು ಯಾರು ಕಾಪಾಡದ ಸಮುದ್ರದ ಮಧ್ಯದಲ್ಲಿ ಜಲಸಮಾಧಿಯಾಗಿ ಹೋಗ್ತದೆ. ಈ ಘಟನೆ ನಡೆದ ನಂತರ ವಿಜ್ಞಾನಿಗಳು ಹಾಗೂ ಪುರಾತನ ಶಾಸ್ತ್ರಜ್ಞರು ಆ ಘೋರ ಘಟನೆ ನಡೆದ ಸ್ಥಳವನ್ನ ಹುಡುಕಲು ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಆದರೆ ಅವರಿಗೆ ಆ ಸ್ಥಳ ಹುಡುಕಲು ಸಾಧ್ಯವಾಗಲಿಲ್ಲ. ಈ ಟೈಟಾನಿಕ್ ಆಗಿ 1912ರಿಂದ 1985ರವರೆಗೆ ಹುಡುಕ್ತಾರೆ. ಸತತವಾಗಿ 73 ವರ್ಷಗಳ ಪರಿಶೋಧನೆ ಶ್ರಮದಿಂದಾಗಿ 1985ರಲ್ಲಿ ಆ ಟೈಟಾನಿಕ್ನ ಅವಶೇಷಗಳನ್ನ ಪತ್ತೆ ಮಾಡ್ತಾರೆ. ನಂತರ ಹಾಲಿವುಡ್ ಡೈರೆಕ್ಟರ್, ಅಂದ್ರೆ ಫೇಮಸ್ ಡೈರೆಕ್ಟರ್ ಆದ ಜೇಮ್ಸ್ ಕ್ಯಾಮರಾನ್ ಇವರು ಸುಪ್ರಸಿದ್ಧ ಡೈರೆಕ್ಟರ್. ಇವರು ಕೂಡ ಟೈಟಾನಿಕ್ ಶಿಪ್ ಹೇಗೆ ಮುಳುಗಿತು ಅಂತ 1997ರಲ್ಲಿ ಒಂದು ಮಾದರಿಯ ಸಿನಿಮಾ ಮಾಡ್ತಾರೆ. ಈ ಸಿನಿಮಾ ಪ್ರಪಂಚದ ಚಲನಚಿತ್ರ ಪರಿಶ್ರಮದಲ್ಲಿಯೇ ನಂಬರ್ 1 ಸ್ಥಾನ ಪಡೆಯುತ್ತದೆ. ಈ ಸಿನಿಮಾ ನಂತರ ಟೈಟಾನಿಕ್ ಅನ್ನ ವೀಕ್ಷಿಸಿದ ಜನರು ಇದೊಂದು 8th ವಂಡರ್ಲಾ ಎಂದು ಕೂಡ ಭಾವಿಸ್ತಾರೆ. ಜನರಲ್ಲಿರುವ ಈ ಅಭಿರುಚಿಯನ್ನ ಲಕ್ಷಗಳಲ್ಲಿ ಮಾರ್ಪಡಿಸಲು ಟೈಟಾನಿಕ್ ಮುಳುಗಿ ಹೋದ ಸ್ಥಳಕ್ಕೆ ಹೋಗಿ ಆ ಸ್ಥಳದಲ್ಲಿ ಟೈಟಾನಿಕ್ನ ಅವಶೇಷಗಳನ್ನು ನೋಡಿ ಬರಲು ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಮಾಡಲು ಒಂದು ಕಂಪನಿ ನಿರ್ಧಾರ ಮಾಡುತ್ತದೆ. ಆ ಕಂಪನಿ ಯಾವುದು ಅಂದ್ರೆ ಅಮೆರಿಕಕ್ಕೆ ಸೇರಿದ ಓಷಿಯನ್ ಗೇಟ್ ಕಂಪನಿ. ಈ ಕಂಪನಿ ಒಂದು ಚಿಕ್ಕ ಸಬ್ಮೆರಿನ್ ನೌಕೆಯನ್ನ ತಯಾರು ಮಾಡುತ್ತದೆ. ಅದರಲ್ಲಿ ಟೈಟಾನಿಕ್ ಮುಳುಗಿ ಹೋದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅವಶೇಷಗಳನ್ನು ನೋಡಲು ತಮ್ಮ ಸರ್ವಿಸ್ ಅನ್ನು ಸ್ಟಾರ್ಟ್ ಮಾಡುತ್ತದೆ. ಈ ಟೂರ್ ಹೋಗಲು ಇದರಲ್ಲಿ ಒಬ್ಬರಿಗೆ $2.5 ಲಕ್ಷ ಅಂದ್ರೆ ಸರಿಸುಮಾರು 2 ಕೋಟಿ ಹಣ ಬೇಕು. ಸಾಧಾರಣ ಜನರ ಹತ್ತಿರ ಇಷ್ಟು ಹಣ ಇಲ್ಲ, ಅವರು ಹೋಗಲು ಸಾಧ್ಯವೇ ಇಲ್ಲ. ಆದರೆ ಹಣ ಇರುವವರು ಮಾತ್ರ ಈ ಟೂರ್ ಹೋಗಬಹುದು. ಈ ಟ್ರಿಪ್ನಲ್ಲಿ ಒಂದು ಸಾರಿ 3 ಜನ ಮಾತ್ರ ಆರಾಮವಾಗಿ ಹೋಗಬಹುದು. ಯಾಕಂದರೆ ಈ ಪುಟ್ಟ ಸಬ್ಮೆರಿನ್ ಕೆಪಾಸಿಟಿ ಕೇವಲ 5 ಜನ ಮಾತ್ರ. ಪೈಲಟ್ ಜೊತೆ 3 ಮಂದಿ ಒಳಗೆ ಆರಾಮವಾಗಿ ಕೂರಬಹುದು. ಈ ಸಾರಿ ಈ ಟೈಟಾನಿಕ್ ಟ್ರಿಪ್ಗೆ 3 ಅಗರ್ಭ ಶ್ರೀಮಂತರು ಹೊಡ್ತಾರೆ. ಇವರು ಯಾರ್ಯಾರೆಂದು ನೋಡೋದಾದ್ರೆ, ನಂಬರ್ 1 ಹಮೀಶ್ ಹರ್ದಿಂಗ್, ನಂಬರ್ 2 ಶಾಜಾದಾ ದಾವೂದ್, ನಂಬರ್ 3 ಸುಲೇಮಾನ್. ಈ ವ್ಯಕ್ತಿಗಳು ಯಾರ್ಯಾರೆಂದು ನೋಡೋದಾದ್ರೆ, ಒಬ್ಬರ ವ್ಯಕ್ತಿ ಹಮೀಶ್ ಹರ್ದಿಂಗ್. ಇವರು ವಿಮಾನಕ್ಕೆ ಸಂಬಂಧಿಸಿದ ಆಕ್ಷನ್ ಏವಿಯೇಷನ್ ಕಂಪನಿಯ ಮಾಲೀಕ. ಇವರ ವಯಸ್ಸು 41. ಈತನಿಗೆ ಸಾಹಸದ ಕೆಲಸ ಅಂದ್ರೆ ತುಂಬಾ ಇಷ್ಟ. ಅದಕ್ಕಾಗಿ ತುಂಬಾ ಸಾರಿ ಇವರು ದಕ್ಷಿಣ ಧ್ರುವವನ್ನು ನೋಡಿದ್ದಾರೆ. ಹಾಗೆ ಸಮುದ್ರದ ಆಳವಾದ ಜಾಗವಾದ ಮರಿಯಾನಾ ಟ್ರೆಂಚ್ ವರೆಗೆ ಹೋಗಿದ್ದಾರೆ ಮತ್ತು ಬ್ಲೂ ಆರ್ಜಿನ್ ನಲ್ಲಿ ಅಂತರಿಕ್ಷ ಪ್ರಯಾಣ ಮಾಡಿದ್ದಾರೆ. ಹಾಗೆ ಅನೇಕ ಸಾಹಸಗಳನ್ನ ಮಾಡುತ್ತಾ ಬಂದಿದ್ದಾರೆ. ಈಗ ಈ ಪ್ರಯಾಣದಲ್ಲಿ ಈ ಸ್ಥಳಕ್ಕೆ ಹೋಗಲು ಟೈಟಾನಿಕ್ ಟೂರ್ ನಲ್ಲಿ ಭಾಗವಹಿಸಿದ್ದಾರೆ. ನಂಬರ್ 2 ಶಾಜಾದಾ ದಾವೂದ್. ಇವರು ಪಾಕಿಸ್ತಾನಕ್ಕೆ ಸೇರಿದವರು. ಹಾಗೆ ವ್ಯಾಪಾರದ ವಹಿವಾಟಿನ ಮೂಲಕ ಬ್ರಿಟನ್ಗೆ
ಹೋದವರು. ಇವರ ವಯಸ್ಸು 48. ಇವರು ಎಂಗ್ರೋ ಕಾರ್ಪೊರೇಷನ್ಗೆ ವೈಸ್ ಚೇರ್ಮನ್ ಹಾಗೆ ಡೈರೆಕ್ಟರ್ ಆಫ್ ದಾವೂದ್ ಹರ್ಕ್ಯುಲೆಸ್ ಕಂಪನಿ ಹಾಗೆ ಬಿಸ್ನೆಸ್ ಮ್ಯಾನ್ ಕೂಡ. ನಂತರ ಮೂರನೇ ವ್ಯಕ್ತಿ. ಈಗ ಮೂರನೇ ವ್ಯಕ್ತಿ ಬಗ್ಗೆ ನೋಡೋದಾದ್ರೆ ಈ ವ್ಯಕ್ತಿ ಯಾರು ಅಲ್ಲ, ಈತ ದಾವೂದ್ ಮಗನೇ ಸುಲೇಮಾನ್. ಈ ಹುಡುಗನ ವಯಸ್ಸು 19 ವರ್ಷ. ಈಗ ತಂದೆ ಮಗ ಇಬ್ಬರು, ಇನ್ನೊಬ್ಬರು ಬಿಸ್ನೆಸ್ ಮ್ಯಾನ್. ಈ ಮೂವರು ಈ ಟ್ರಿಪ್ ನಲ್ಲಿ ಜೊತೆಯಾಗಿ ಭಾಗವಹಿಸ್ತಾರೆ. ಹಾಗೆ ಇಬ್ಬರು ಪೈಲಟ್ಸ್. ಪೌಲ್ ಹೆನ್ರಿ ಇವರ ವಯಸ್ಸು 72. ಹಾಗೆ ಇವರಿಗೆ ಮಿಸ್ಟರ್ ಟೈಟಾನಿಕ್ ಎಂದು ಕೂಡ ಹೆಸರು ಇದೆ, ಯಾಕಂದ್ರೆ ಇವರು ಟೈಟಾನಿಕ್ ಸೈಟ್ಗೆ 35ಕ್ಕಿಂತ ಹೆಚ್ಚು ಬಾರಿ ಹೋಗಿದ್ದಾರೆ. ನಂತರ ಸ್ಟಾಕ್ಟನ್ ರಶ್ ಇವರ ವಯಸ್ಸು 61. ಇವರು ಡೀಪ್ ಸಿ ಎಕ್ಸ್ಪ್ಲೋರೇಷನ್ ಕಂಪನಿಯ ಸಿಇಒ. ಈಗ ಈ 5 ಜನ ಮೊದಲುಗೊಂಡು ಈ ಟ್ರಿಪ್ ಅನ್ನೋದು ಭಾನುವಾರ ಮೊದಲುಗೊಂಡು 6 ಗಂಟೆಯಿಂದ ಪ್ರಾರಂಭವಾಗುತ್ತದೆ. ಒಂದು ಸಾರಿ ಈ ಟ್ರಿಪ್ ಹೇಗೆ ಇದೆ ಅಂತ ಡೀಟೇಲ್ ಆಗಿ ನೋಡೋಣ. ಈ ಟ್ರಿಪ್ಗೆ ಪೂರ್ತಿಯಾಗಿ 8 ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ. ಮೊದಲ 2 ಗಂಟೆ ಟೈಟಾನಿಕ್ ಮುಳುಗಿದ ಸ್ಥಳವನ್ನ ತಲುಪಲು, ಮತ್ತೆ 4 ಗಂಟೆ ಆ ಪ್ರದೇಶ ಹಾಗೂ ಅಲ್ಲಿನ ಚಿತ್ರ ಅವಶೇಷಗಳನ್ನ ವೀಕ್ಷಿಸಲು, ಮತ್ತೆ ತಿರುಗಿ ಬರಲು 2 ಗಂಟೆ. ಪೂರ್ತಿಯಾಗಿ ಈ ಟ್ರಿಪ್ 8 ಗಂಟೆ ತೆಗೆದುಕೊಳ್ಳುತ್ತದೆ. ಈಗ ಭಾನುವಾರದ ಪ್ರಯಾಣ 6 ಗಂಟೆಗೆ ಸಬ್ಮೆರಿನ್ ನೀರಿನ ಒಳಗೆ ತನ್ನ ಪ್ರಯಾಣವನ್ನ ಪ್ರಯಾಣಿಸಿದೆ. 1 ಗಂಟೆ 45 ನಿಮಿಷದವರೆಗೂ ಈ ಸಬ್ಮೆರಿನ್ಗೆ ಸಿಗ್ನಲ್ ದೊರಕುತ್ತಾ ಇದೆ. ಆದರೆ ತದನಂತರ ಏನಾಯಿತೋ ಗೊತ್ತಿಲ್ಲ, ಸಿಗ್ನಲ್ ಕನೆಕ್ಟ್ ಆಗಲಿಲ್ಲ. ಅದನ್ನ ರೀಕನೆಕ್ಟ್ ಮಾಡಲು ಪ್ರಯತ್ನಿಸಿದರು. ಎಲ್ಲಾ ರೀತಿಯ ಪ್ರಯತ್ನ ಮಾಡಿದರೂ ಯಾವುದೇ ರೆಸ್ಪಾನ್ಸ್ ಇಲ್ಲ. ಆಗ ಎಲ್ಲರಿಗೂ ಟೆನ್ಷನ್ ಶುರುವಾಯಿತು. ಸಮುದ್ರದ ಒಳಗೆ ಈ ಸಬ್ಮೆರಿನ್ಗೆ ಏನಾದರೂ ಸಂಭವ ಆಪತ್ತು ಬರುವುದಕ್ಕಿಂತ ಮುಂಚೆ ಹೇಗಾದರೂ ಮಾಡಿ ಅವರೆಲ್ಲರನ್ನು ಕಾಪಾಡಬೇಕೆಂದು ಭಾವಿಸಿ ತಕ್ಷಣವೇ ಹುಚ್ಚು ಹಿಡಿದವರಾಗಿ ಹುಡುಕಾಟವನ್ನ ಪ್ರಾರಂಭಿಸುತ್ತಾರೆ. ಸಮಯ ಓಡುತ್ತಲೇ ಇದೆ, ಆದರೆ ಇವರು ಹುಡುಕುತ್ತಲೇ ಇದ್ದಾರೆ. 24 ಗಂಟೆ ಕಳೆದರೂ ಅವರ ಕುರಿತಾಗಿ, ಸಬ್ಮೆರಿನ್ ಕುರಿತಾಗಿ ಯಾವ ವಿವರಗಳು ದೊರಕಲಿಲ್ಲ. 2 ದಿನ 3 ದಿನ ಹೀಗೆ ಹುಡುಕಾಟದ ಸಮಯದಲ್ಲಿ ಯಾವ ರೀತಿಯ ಉತ್ತರ ಸಿಗಲಿಲ್ಲ, ಪ್ರಯೋಜನ ಕೂಡ ಆಗಲಿಲ್ಲ. ಒಂದು ವೇಳೆ ನಿಜವಾಗಿಯೂ ನೀರಿನಲ್ಲಿ ಸಿಕ್ಕಿ ಹಾಕಿಕೊಂಡಿರಬಹುದು ಎಂದು ಸಂದೇಹ. ನಿಜಕ್ಕೂ ಆ ಮಹಾಸಮುದ್ರದಲ್ಲಿ ಆ ಸಮುದ್ರದ ಆಳಕ್ಕೆ ಹೋಗಿ ಹುಡುಕುವುದು ಅಸಾಧ್ಯದ ವಿಷಯ. ಹಾಗೆ ಆಪತ್ತು ಕೂಡ ಸಂಭವಿಸಬಹುದು. ಆದರೆ ಸೋನಾರ್ ವಿಮಾನದ ಮೂಲಕ ಈ ಸಬ್ಮೆರಿನ್ ಅನ್ನ ಕಂಡು ಹಿಡಿಯಬಹುದು. ಅದು ಹೇಗೆ ಅಂದ್ರೆ, ಆ ಪ್ರದೇಶದ ಮೇಲೆ ವಿಮಾನ ಹಾರಿದಾಗ ಅದು ಸಮುದ್ರದ ಆಳವಾದ ಜಾಗಕ್ಕೆ ಅಂದ್ರೆ ಮಧ್ಯಭಾಗಕ್ಕೆ ಬಂದಾಗ ಸಿಗ್ನಲ್ ಮೂಲಕ ಕಂಡು ಹಿಡಿಯಬಹುದು. ಈ ಚಿತ್ರವನ್ನ ನೋಡಿ, ಈ ಚಿತ್ರದಲ್ಲಿ ಸ್ಪಷ್ಟವಾಗಿ ಚಿತ್ರಿಸಿದ್ದಾರೆ. ಹಾಗೆ ಕೆನಡಾಗೆ ಸೇರಿದ P-8 ನಿಗಾ ವಿಮಾನ ಈ ಕಾರ್ಯಾಚರಣೆಯನ್ನ ಮಾಡುವಾಗ ಸಮುದ್ರದ ಆ ಪ್ರದೇಶದಲ್ಲಿ ಪ್ರತಿ 30 ನಿಮಿಷಕ್ಕೆ ಒಮ್ಮೆ ಒಂದು ಸೌಂಡ್ ಕೇಳಿ ಬರುತ್ತದೆ. ಸತತವಾಗಿ 4 ಗಂಟೆಗಳವರೆಗೂ ಈ ಸೌಂಡ್ ಅನ್ನ ಕ್ಯಾಪ್ಚರ್ ಮಾಡಿದೆ. ಈ ವಿಷಯ ಅಮೆರಿಕ, ಜಪಾನ್ಗೆ ತಿಳಿದ ನಂತರ ಶೀಘ್ರವೇ ರೆಸ್ಕ್ಯೂ ಟೀಮ್ ಅನ್ನ ಹುಡುಕಲು ಕಳಿಸುತ್ತಾರೆ. ಇವರ ಜೊತೆ ಡೀಪ್ ಸಿ ಮ್ಯಾಪಿಂಗ್ ಕಂಪನಿ ಕೂಡ ಈ ಸರ್ಚ್ ಆಪರೇಷನ್ ನಲ್ಲಿ ಭಾಗವಹಿಸುತ್ತದೆ. ಮತ್ತೆ ಅಮೆರಿಕ ಸ್ಪೆಷಲ್ ಮ್ಯಾನುಫ್ಯಾಕ್ಚರಿಂಗ್ ಟೀಮ್, ನೇವಿ ಆರ್ಮಿಯನ್ನು ಕೂಡ ಕಳಿಸುತ್ತದೆ. ಈ ಎಲ್ಲ ತಂಡಗಳು ಸೇರಿ ಈ ಸರ್ಚ್ ಆಪರೇಷನ್ ಅನ್ನ ಶುರು ಮಾಡ್ತವೆ. ನಂತರ ಸಮುದ್ರದ ಕೆಳಗಿರುವ 13,000 ಅಡಿಗಳ ಆಳದವರೆಗೂ ಹಾಗೂ ಟೈಟಾನಿಕ್ ಮುಳುಗಿದ ಜಾಗದಲ್ಲೂ ಕೂಡ ಹುಡುಕ್ತಾರೆ. ಆದರೆ ಏನು ಕೂಡ ಪ್ರಯತ್ನ ಆಗಲಿಲ್ಲ. C-130 ವಿಮಾನ ಕೂಡ ತನ್ನ ಸೋನಾರ್ ಮೂಲಕ ಸಾಕಷ್ಟು ಹುಡುಕಲು ಪ್ರಯತ್ನ ಪಡುತ್ತೆ. ಎಷ್ಟೇ ಹುಡುಕಿದರೂ ಏನು ಕೂಡ ಪ್ರಯೋಜನವಾಗಲಿಲ್ಲ. ಈಗ ಒಂದು ಸಾರಿ ಈ ಸಬ್ಮೆರಿನ್ ನಲ್ಲಿ ಪ್ರಯಾಣ ಹೇಗಿರುತ್ತೆ ಅಂತ ಒಬ್ಬ ಅನುಭವಿ ಯಾತ್ರಿಕನನ್ನ ನೋಡೋದಾದ್ರೆ, ಈತ ಅಲನ್ ಎನ್ನುವ ವ್ಯಕ್ತಿ. ಈತ ಒಬ್ಬ ಯೂಟ್ಯೂಬರ್. ಈತ ಏನು ಹೇಳ್ತಾನೆ ಅಂದ್ರೆ, ಈ ಸಬ್ಮೆರಿನ್ ಪ್ರಯಾಣವು ಮೊದಲ ಸಾರಿ ರಾಕೆಟ್ ನಲ್ಲಿ ಪ್ರಯಾಣ ಮಾಡಿದಂತಾಗುತ್ತದೆ. ಸಮುದ್ರದ ಆಳದ ಪ್ರದೇಶಕ್ಕೆ ಹೋದಾಗ ತುಂಬಾ ಭಯವಾಗುತ್ತದೆ. ಇದರಲ್ಲಿ ಕ್ಲಾಸ್ಟ್ರೋಫೋಬಿಯಾ ಇರುವವರು ಈ ಪ್ರಯಾಣ ಮಾಡಲು ತುಂಬಾ ಕಷ್ಟವಾಗುತ್ತದೆ ಎಂದು ಹೇಳಿದನು. ಈ ಮಾತನ್ನು ಯಾಕೆ ಹೇಳಿದನು ಅಂತ ನೋಡೋದಾದ್ರೆ, ಈ ಸಬ್ಮೆರಿನ್ ಅನ್ನು ಕಾರ್ಬನ್ ಫೈಬರ್ ಟೈಟಾನಿಯಂ ನಿಂದ ತಯಾರು ಮಾಡಿದ್ದಾರೆ. ಇದರ ಉದ್ದ 6.7 ಮೀಟರ್, ಅಗಲ 2.8 ಮೀಟರ್, ಎತ್ತರ 2.5 ಮೀಟರ್, ತೂಕ 10,342 kg ಇದೆ. ಈ ಜಲಾಂತರ್ಗಾಮಿ ನೌಕೆಯಲ್ಲಿ ಕೇವಲ 5 ಮಂದಿ ಮಾತ್ರ ಕೂರಲು ಸ್ಥಳವನ್ನ ಏರ್ಪಡಿಸಿದ್ದಾರೆ. ಅಲ್ಲದೆ ಈ 5 ಜನಕ್ಕೆ 96 ಗಂಟೆ ಸರಿ ಹೊಂದುವ ಆಕ್ಸಿಜನ್ ಮಾತ್ರ ಇದೆ. ಇದು ಮಾತ್ರವಲ್ಲ, ಇದು 13,123 ಅಡಿ ಆಳದವರೆಗೂ ಕೂಡ ಹೋಗುತ್ತದೆ. ಹಾಗೆ ಪ್ರಯಾಣಿಕರು ಸಮುದ್ರದ ಆಳದಲ್ಲಿ ಏನಿದೆ ಎಂದು ನೋಡಲು ಈ ಸಬ್ಮೆರಿನ್ ನೌಕೆಯಲ್ಲಿ ಒಂದು ಗಾಜಿನ ಕಿಟಕಿಯನ್ನು ಕೂಡ ಏರ್ಪಡಿಸಿದ್ದಾರೆ. ಇದರಲ್ಲಿ ಆಕ್ಸಿಜನ್ ಮುಗಿದು ಹೋಗುವುದಲ್ಲದೆ ಈ ಪ್ರಯಾಣದಲ್ಲಿ ತುಂಬಾ ಆಪತ್ತು ಬರುತ್ತದೆ ಎಂದು
ಕೆನಡಾಕ್ಕೆ ಸೇರಿದ ಡಾಕ್ಟರ್ ಕೆನೆತ್ ಲೆಡೀಸ್ ಅವರು ಹೇಳ್ತಾರೆ. ಇದು ಮಾತ್ರವಲ್ಲ, ರಾಯಲ್ ನೇವಿ ಸಬ್ಮೆರಿನ್ ಮಾಜಿ ಕ್ಯಾಪ್ಟನ್ ರೇನ್ ರಾಮ್ಸೆ ಇವರು ಏನು ಹೇಳ್ತಾರೆ ಅಂದ್ರೆ, ಈ ಪ್ರಯಾಣಕ್ಕೆ ಹೊರಟ ಸಬ್ಮೆರಿನಲ್ಲಿ ವಿದ್ಯುತ್ ಕೂಡ ಸರಿಯಾಗಿ ಸರಬರಾಜು ಆಗದಿದ್ದರೆ ಏನೋ ಒಂದು ಕಾರಣದಿಂದ ಸಬ್ಮೆರಿನಲ್ಲಿರುವ ಸಿಸ್ಟಮ್ ಲೈಟ್ ಫೇಲ್ಯೂರ್ ಆಗಿ ಅನಾಹುತವಾಗಬಹುದು. ಇದರಿಂದ ಸಬ್ಮೆರಿನ್ ಒಳಗಡೆ ಇರುವ ಆಕ್ಸಿಜನ್ ಸರಿಯಾಗಿ ಸರಬರಾಜು ಆಗುವುದಿಲ್ಲ. ಇದು ಕಾರ್ಬನ್ ಡೈಆಕ್ಸೈಡ್ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರುತ್ತದೆ. ಆಕ್ಸಿಜನ್ ಸಬ್ಮೆರಿನ್ನಲ್ಲಿ ಕಡಿಮೆ ಆಗುತ್ತಿದ್ದಂತೆ ಬರೀ ಕಾರ್ಬನ್ ಡೈಆಕ್ಸೈಡ್ ನಿಂದ ಸಬ್ಮೆರಿನ್ ತುಂಬಿ ಹೋಗುತ್ತದೆ. ಆಗ ಉಸಿರಾಡಲು ತೊಂದರೆ ಆಗುತ್ತದೆ. ಈ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿ ರಕ್ತದಲ್ಲಿ ಸೇರಿದರೆ ತುಂಬಾ ಅಪಾಯ ಕೂಡ. ಈ ಕಂಡೀಷನ್ ಅನ್ನ ಹೈಪೋಕಲಾಮಿಯಾ ಎಂದು ಕರೆಯುತ್ತಾರೆ. ಇದಕ್ಕೆ ತಕ್ಷಣವೇ ಚಿಕಿತ್ಸೆ ನೀಡಬೇಕು, ಇಲ್ಲದಿದ್ದರೆ ಪ್ರಾಣವೂ ಕೂಡ ಹೋಗುವ ಸಂಭವ ಬರಬಹುದು. ಹಾಗಾದರೆ ಅಷ್ಟೊಂದು ತುಂಬಿದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಹಾಕಬಹುದಲ್ಲವಾ ಎಂದು ಕೇಳಬಹುದು. ಆದರೆ ಈ ವ್ಯವಸ್ಥೆ ಈ ಸಬ್ಮೆರಿನ್ನಲ್ಲಿ ಇಲ್ಲ ಎಂದು ಕೂಡ ಹೇಳ್ತಾರೆ. ಡಾಕ್ಟರ್ ಕೆನೆತ್ ಲೆಡೀಸ್ ಅವರು ಏನು ಹೇಳ್ತಾರೆ ಅಂದ್ರೆ, ಒಂದು ವೇಳೆ ಈ ಸಬ್ಮೆರಿನ್ ಫೇಲ್ ಆಗಿ ನೀರಿನ ಕೆಳಭಾಗದಲ್ಲಿ ಸೇರಿದರೆ ಅಲ್ಲಿನ ಟೆಂಪರೇಚರ್ ಅನ್ನೋದು ಸುಮಾರು 0 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರುತ್ತದೆ. ಇದರಿಂದ ಅದರೊಳಗಿರುವವರು ಹಿಪೋಥೆರಮಿಯಾ ಎನ್ನುವ ಕಂಡೀಷನ್ಗೆ ತುತ್ತಾಗಬಹುದು. ಆ ಸಮಯದಲ್ಲಿ ಸಬ್ಮೆರಿನ್ನಲ್ಲಿ ವಿದ್ಯುತ್ ಇಲ್ಲ ಅಂದ್ರೆ ಸಬ್ಮೆರಿನ್ ಹೀಟ್ ಆಗುವುದಿಲ್ಲ. ಈ ಪರಿಸ್ಥಿತಿಯಲ್ಲಿ ಆಕ್ಸಿಜನ್ ಸಪ್ಲೈ ನಿಂತು ಹೋಗಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿ ಸಬ್ಮೆರಿನ್ ಒಳಗಿರುವವರ ಶಕ್ತಿ ಕುಂದಿ ಹೋಗುತ್ತದೆ. ಇದರಿಂದ ರೆಸ್ಕ್ಯೂ ಟೀಮ್ ಇವರನ್ನ ಸಂಪರ್ಕಿಸಲು ಆಗುವುದಿಲ್ಲ. ಒಂದು ವೇಳೆ ರೆಸ್ಕ್ಯೂ ಟೀಮೇ ಇವರನ್ನ ಸಂಪರ್ಕಿಸಿದರೂ ಆ ಸಮಯದಲ್ಲಿ ಇವರು ಆ ರೆಸ್ಕ್ಯೂ ಟೀಮ್ ಅನ್ನ ಗುರುತಿಸಲು ಆಗುವುದಿಲ್ಲ. ಇದಲ್ಲದೆ ಈ 5 ಜನ ಶಕ್ತಿ ಕೂಡ ನಶಿಸಿ ಹೋಗುತ್ತದೆ. ಸಮುದ್ರದ ತಳಭಾಗದಲ್ಲಿ ಅವರನ್ನ ಕಾಪಾಡಲು ಕೂಡ ಏನು ಇರುವುದಿಲ್ಲ ಎಂದು ಡಾಕ್ಟರ್ ಕೆನೆತ್ ಲೆಡೀಸ್ ಅವರು ಹೇಳ್ತಾರೆ. ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತಿದೆ ಅಂತ ಗೊತ್ತು, ಹಾಗೆ ನೀರಿನ ಒಳಗೆ ಪರಿಸ್ಥಿತಿ ಹೇಗೆ ಇದೆ ಅಂತ ಗೊತ್ತು, ಇಲ್ಲಿ ತುಂಬಾ ಅಪಾಯಕಾರಿಯಾಗಿರುತ್ತದೆ ಅಂತಲೂ ಗೊತ್ತು. ಆದರೂ ಕೂಡ ಒಂದು ಚಿಕ್ಕ ಸುಳಿವು ಸಿಗಬಹುದು ಎಂದು ಆ ರೆಸ್ಕ್ಯೂ ಟೀಮ್ ಹುಡುಕಾಟದಲ್ಲಿದೆ. ಒಂದು ವೇಳೆ ಈ ಸಬ್ಮೆರಿನ್ನಿಂದ ಹೊರಬರುವ ಅವಕಾಶ ಇದೆಯಾ ಅಂತ ಕೇಳಬಹುದು. ಈ ಸಬ್ಮೆರಿನ್ ಒಳಗಡೆ ಒಂದು ಗೇಮ್ ಕಂಟ್ರೋಲ್ ಮಾದರಿಯ ಜಾಯ್ಸ್ಟಿಕ್ ನಿಂದ ಈ ಸಬ್ಮೆರಿನ್ ನೌಕೆಯನ್ನ ಕಂಟ್ರೋಲ್ ಮಾಡ್ತಾರೆ. ಇದು ಸಬ್ಮೆರಿನ್ ಒಳಗಡೆ ಉಂಟು. ಇದರ ಒಳಗೆ ಇರುವವರು ಹೊರಗೆ ಬರಲು ಸಾಧ್ಯವಿಲ್ಲ. ಯಾಕಂದ್ರೆ ಇದನ್ನ ನೀರಿನ ಒಳಗೆ ಇಳಿಸುವ ಮುನ್ನ 5 ಜನ ಯಾತ್ರಿಕರನ್ನ ಈ ಸಬ್ಮೆರಿನ್ ಒಳಗಡೆ ಕಳುಹಿಸಿ ಓಷಿಯನ್ ಗೇಟ್ ಸಿಬ್ಬಂದಿ ಹೊರಗಿನಿಂದ ಬಿಗಿಯಾಗಿ ಮುಚ್ಚಿರ್ತಾರೆ. ಹೀಗಾಗಿ ಒಳಗಿರುವವರು ಒಳಗಿನಿಂದ ಹೊರಗೆ ಬರಲು ತುಂಬಾ ಕಷ್ಟ. ನಮ್ಮಲ್ಲಿ ಯಾರಾದರೂ ಎಲ್ಲಿದ್ದಾರೆ ಎಂದು ತಿಳಿಯಲು GPS ಮೂಲಕ ಕಂಡುಹಿಡಿತೇವೆ. ಆದರೆ ಸಬ್ಮೆರಿನ್ ಎಲ್ಲಿದೆ ಎಂದು ತಿಳಿಯಲು GPS ಕೆಲಸ ಮಾಡುವುದಿಲ್ಲ. ಇದರ ಬದಲು ಒಂದು ಟೆಕ್ಸ್ಟ್ ಮೆಸೇಜಿಂಗ್ ಸಿಸ್ಟಮ್ ಮೂಲಕ ಸಂಪರ್ಕಿಸಬಹುದು. ಈ ಟೆಕ್ಸ್ಟ್ ಮೆಸೇಜ್ ಸಿಸ್ಟಮ್ ಮೂಲಕ ಸಹಾಯಕ ಸಿಬ್ಬಂದಿಗೆ ಸಂದೇಶ ಕಳುಹಿಸಿ ಸಹಾಯವನ್ನ ಕೋರಬಹುದು. ಸಬ್ಮೆರಿನ್ ಎಲ್ಲಿದೆ ಎಂದು ತಿಳಿಯಲು ಒಳಗೆ ಕ್ಯಾಮ್ರಾ ಹಾಗೂ ಸೋನಾರ್ ಮೂಲಕ ಕಂಡುಹಿಡಿಯುತ್ತಾರೆ. ಇದೇ ರೀತಿ ಇದೇ ಸಬ್ಮೆರಿನ್ನಲ್ಲಿ ಟೈಟಾನಿಕ್ ಅವಶೇಷಗಳನ್ನ ವೀಕ್ಷಿಸಲು ಮೆಕ್ಸಿಕೋನ್ನ ಅಲೆನ್ ಎನ್ನುವ ಯೂಟ್ಯೂಬರ್ ಹೋಗ್ತಾರೆ. ಇವರು ಏನು ಹೇಳ್ತಾರೆ ಅಂದ್ರೆ, ನಾನು ಹೋಗಿದಾಗಲೂ ಕೂಡ ಮಧ್ಯಭಾಗದಲ್ಲಿ ಕಮ್ಯುನಿಕೇಶನ್ ಕಟ್ ಆಗಿತ್ತು ಎಂದು ಹೇಳ್ತಾರೆ. ಆಗ ಸಹಾಯಕ್ಕಾಗಿ ಟೆಕ್ಸ್ಟ್ ಮೆಸೇಜ್ ಅನ್ನು ಕೂಡ ಮಾಡಬಹುದು. ಆಗ ತದನಂತರ ಕಮ್ಯುನಿಕೇಶನ್ ರೀಕನೆಕ್ಟ್ ಆಗುತ್ತದೆ. ಒಂದು ವೇಳೆ ಈ ಕಮ್ಯುನಿಕೇಶನ್ ರೀಕನೆಕ್ಟ್ ಆಗದಿದ್ದರೆ ನನ್ನ ಬದುಕು ನಿಲ್ಲಬೇಕಿತ್ತು ಎಂದು ಹೇಳ್ತಾರೆ. ಹಾಗೆ ನಾನು ಹೊರಟು 1000 ಮೀಟರ್ ಆಳಕ್ಕೆ ಹೋದ ನಂತರ ಮತ್ತೆ ಈ ಕಮ್ಯುನಿಕೇಶನ್ ಸ್ಥಗಿತಗೊಳ್ಳುತ್ತದೆ. ಹಾಗೆ ಸ್ವಲ್ಪ ಹೊತ್ತಿನ ನಂತರ ನನಗೆ ಈ ಟ್ರಿಪ್ ಬೇಸರವಾಯಿತು. ಅದೃಷ್ಟವಶ ಕಮ್ಯುನಿಕೇಶನ್ ರಿಕವರ್ ಆಯಿತು. ತದನಂತರ ಆ ಸಮಸ್ಯೆ ಮತ್ತೆ ಬರಲಿಲ್ಲ ಎಂದು ತಮ್ಮ ಅನುಭವವನ್ನ ಹಂಚಿಕೊಂಡರು. ಈಗ ಈ ಸಬ್ಮೆರಿನಲ್ಲಿ ಹೋಗಬೇಕಾದರೆ ಪ್ರತಿ ಯಾತ್ರಿಕರಿಗೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಉಂಟು. ಸಬ್ಮೆರಿನಲ್ಲೂ ಕೂಡ ಪ್ರಯಾಣಿಸುವುದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೂಡ ಇದೆ. ಅದೇನೆಂದರೆ, ಪ್ರಯಾಣಿಕರು ಹೋಗುವುದಕ್ಕಿಂತ ಮುಂಚೆ ಅಗತ್ಯವಿರುವ ವಸ್ತುಗಳನ್ನ ಅಥವಾ ಅಗತ್ಯವಿರುವ ತರಗತಿಯನ್ನ ಮೊದಲು ಅವರಿಗೆ ನೀಡ್ತಾರೆ. 18 ವರ್ಷ ದಾಟಿದವರಿಗೆ ಮಾತ್ರ ಇದರಲ್ಲಿ ಹೋಗಲು ಅವಕಾಶ ಇರುತ್ತದೆ. ಹಾಗೆ 8 ಗಂಟೆ ಪ್ರಯಾಣ ಮಾಡಲು ಈ ಸಬ್ಮೆರಿನಲ್ಲಿ ಕೂತುಕೊಳ್ಳಬೇಕು. ಇದರಿಂದ ಕನಿಷ್ಠ ಪೊಸಿಷನ್ ಕೂಡ ಚೇಂಜ್ ಮಾಡಲು ಆಗುವುದಿಲ್ಲ. ಏಕೆಂದರೆ ಎಲ್ಲವೂ ಕೂಡ ಅಂಟಿಕೊಂಡ ಹಾಗೆ ಸಬ್ಮೆರಿನ್ ಒಳಗಡೆ ಇರುತ್ತದೆ. 8 ಗಂಟೆ ಕುಳಿತುಕೊಳ್ಳುವ ಸಾಮರ್ಥ್ಯ ಇದ್ದು ಇದನ್ನು ಅಂಗೀಕರಿಸಿದರೆ ಮಾತ್ರ ಈ ಸಬ್ಮೆರಿನಲ್ಲಿ ಈ ಟ್ರಿಪ್ಗೆ ಕಳಿಸುತ್ತಾರೆ. ಈ ಸಬ್ಮೆರಿನಲ್ಲಿ ಯಾವ ರೀತಿಯ ನಿಯಂತ್ರಣ ಸಮಸ್ಯೆ ಬಾರದಂತೆ ಅದನ್ನ ತಿಳಿಯಲು CBSನ ಒಬ್ಬ ಪ್ರತಿನಿಧಿ ಇದರಲ್ಲಿ ಪ್ರಯಾಣಿಸಿದ್ದಾರೆ. ಈ ಸಬ್ಮೆರಿನ್ ಪ್ರಯಾಣಕ್ಕೆ ಮುಂಚೆ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡಬೇಕು.
ಈ ಅಗ್ರಿಮೆಂಟ್ನಲ್ಲಿ ಏನಿರ್ತದೆ ಅಂದ್ರೆ ಒಂದು ವೇಳೆ ಈ ಪ್ರಯಾಣದಲ್ಲಿ ಗಾಯಗಳು ಆಗಬಹುದು ಅಥವಾ ಒಂದೊಂದು ಸಾರಿ ಮರಣವು ಕೂಡ ಸಂಭವಿಸಬಹುದು. ಇದಕ್ಕೆಲ್ಲ ತಾನೇ ಹೊಣೆ ಎಂದು ಇದಕ್ಕೆಲ್ಲ ಒಪ್ಪಿದ್ದೇನೆ ಎಂದು ಈ ಅಗ್ರಿಮೆಂಟ್ನಲ್ಲಿ ಇರುತ್ತದೆ. ಅದಕ್ಕೆಲ್ಲ ಒಪ್ಪಿ ಸೈನ್ ಮಾಡಿದರೆ ಮಾತ್ರ ಈ ಟ್ರಿಪ್ ಅನ್ನ ಕಳುಹಿಸ್ತಾರೆ. ಆದರೆ ಈಗ ದುರದೃಷ್ಟವಶಾತ್ ಆ ಅಗರ್ಭ ಶ್ರೀಮಂತರು ಈ ಟ್ರಿಪ್‌ನಲ್ಲಿ ಹೋಗ್ತಾರೆ. ಆದರೆ ಈ ಸಬ್‌ಮೆರಿನ್‌ನಲ್ಲಿ ಅವರು ಬದುಕಿ ಬರಲಿಲ್ಲ. ಹಾಗೆ ಇವರನ್ನ ಬದುಕಿಸಬೇಕೆಂದು ಹಠದಲ್ಲಿ ನಡೆದ ಸರ್ಚ್ ಆಪರೇಷನ್ ಅವರ ಮರಣದ ಮೂಲಕ ಮುಗಿಯಿತು. ಹಾಗೆ ಈ ಘಟನೆ ಹೇಗೆ ಸಂಭವಿಸಿತು ಎಂದು ತಿಳಿಯಲು ಅದರ ಭಾಗಗಳನ್ನ ಕಲೆಕ್ಟ್ ಮಾಡಿದ ಕೂಡಲೇ ಅದನ್ನ ಪರಿಶೋಧನೆ ಮಾಡ್ತೇವೆ ಅಂತ ಕೋಸ್ಟ್ ಗಾರ್ಡ್ ಅಡ್ಮಿರಲ್ ಜಾನ್ ಮೋರ್ಗನ್ ಅವರು ಹೇಳ್ತಾರೆ. ಈ ವ್ಯಕ್ತಿಗಳು ಸಾಹಸಿ ಹಾಗೂ ಕಲಾಕೃತಿಗಳನ್ನ ಶೇಖರಿಸುವಲ್ಲಿ ಹೆಸರುವಾಸಿಯಾಗಿದ್ದವರು. ಇವರೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು. ಆದರೆ ವಿಧಿ ಇವರ ಬಾಳಲ್ಲಿ ಬಂದದ್ದು ಯಾರೂ ಊಹಿಸದ ಜಲಸಮಾಧಿಯಾಗಿ. ಹಾಗಾಗಿ ಯಾವುದಾದರೊಂದು ಪಡೆದುಕೊಳ್ತೇವೆ ಅಂದ್ರೆ ಒಂದನ್ನ ತ್ಯಜಿಸಲೇಬೇಕು. ಯಾಕಂದ್ರೆ ಇವರ ಬಳಿ ಹಣ ಇತ್ತು. ಈ ಹಣದ ಮದದಿಂದ ಇಂತಹ ಒಂದು ಹುಚ್ಚು ಸಾಹಸಕ್ಕೆ ಕೈ ಹಾಕಿ ತಮ್ಮ ಜೀವವನ್ನೇ ಕಳೆದುಕೊಂಡರು. ಓಕೆ ಗಾಯ್ಸ್, ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಂಡಿದ್ದೀರಾ ಎಂದು ಭಾವಿಸಿದ್ದೇನೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೂ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.